ಪ್ರವಾದಿವರರು ಸಾಮಾನ್ಯ ಮನುಷ್ಯ. ಅವರಿಗೆ ನನಗೆ ಹೇಳಲಿಕ್ಕಿರುವುದು ಮುಹಮ್ಮದುನ್ ಬಶರುನ್ ಲಾ ಕಲ್ ಬಶರಿ ಯಾಕೂತು ಹಜರುನ್ ಲಾ ಕಲ್ ಹಜರಿ. ಮಾಣಿಕ್ಯ ಎಂಬುದು ಕಲ್ಲೆ ಅಲ್ವಾ? ಮಾಣಿಕ್ಯ ಎಂಬುದು ಕಲ್ಲೆ, ಆದ್ರೆ ಸಾಧಾರಣ ಕಲ್ಲಲ್ಲ. ಪ್ರವಾದಿವರರು ಮನುಷ್ಯನೇ, ಆದ್ರೆ ಸಾಮಾನ್ಯ ಮನುಷ್ಯನಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾ ವ ಅಲಾ ಆಲಿಹಿ ವ ಸಹಬಿಹಿಲ್ ಫಾಯಿಜಿನ ಬಿರಿದ್ವಾನಿಲ್ಲಾ ಅಮ್ಮಾ ಬಅದ್. ಬಹಳಷ್ಟು ಪ್ರೀತಿಯ ಉಸ್ತಾದರೇ, ಈ ಊರಿನ ಹಿರಿಯರೇ, ಕಿರಿಯರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಿರೀಕ್ಷಕರ ಹಾಗೂ ಪರೀಕ್ಷಕರೇ, ಮುನ್ನುಡಿಯನ್ನು ಹೆಚ್ಚಾಗಿ ಬಿಗಡಾಯಿಸದೆ ನನ್ನಲ್ಲಿ ಅರ್ಪಿತವಾದ ಸುಹಾಬಿಗಳೊಂದಿಗೆ ಪ್ರವಾದಿ ಎಂಬ ವಿಷಯಕ್ಕೆ ಅಡಿಗೆರೆ ಹಾಕುತ್ತಾ ಒಂದೆರಡು ಮಾತನಾಡಿ ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ ಸಹೋದರರೇ, ಇಸ್ಲಾಂ ನಿನ್ನೆಯೋ ಮೊನ್ನೆಯೋ ಹುಟ್ಟಿಸಿದ ಧರ್ಮವಲ್ಲ, ಆಕಾಶದಿಂದ ಇಳಿದು ಬಂದು ಕಂಡು ಹಿಡಿದ ಧರ್ಮವಲ್ಲ, ನಿದ್ದೆಯ ಮಂಪರ್ನಲ್ಲಿ ಕಂಡ ಕನಸಲ್ಲ, ವೈರುಧ್ಯಗಳಿಲ್ಲದೆ, ವಿರೋಧಿಗಳಿಲ್ಲದೆ, ದುಷ್ಕರ್ಮಿಗಳಿಲ್ಲದೆ ಬೆಳೆದು ಬಂದಂತಹ ಧರ್ಮವಲ್ಲ ಇಸ್ಲಾಂ. ಇಸ್ಲಾಂ ಹಾದು ಬಂದಂತಹ ದಾರಿ, ಸ್ವಹಾಬಿಗಳು ಹಾದು ಬಂದಂತಹ ದಾರಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾದು ಬಂದಂತಹ ದಾರಿ. ಅದೆಷ್ಟೋ ಪಾಠಗಳನ್ನು ಕಲಿಸ್ತಾ ಇದೆ. ಮರ್ದಿತರು ಮರ್ದಿತರಾಗಿಯೇ ಉಳಿಯಲೆಂಬ ಪಾಠ, ತಾಳ್ಮೆ ವಹಿಸಿಕೊಂಡವನು ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿಯಲು ಸಮರ್ಥರೆಂಬ ಪಾಠ, ಅಹಂಕಾರದ ಆಕಾಶದಲ್ಲಿ ಮರೆಯುವ ಯಾವ ದುಷ್ಟನಿಗೂ ನೀಚ ಮರಣ ಖಂಡಿತ ಎಂಬ ಪಾಠ, ಜಯಿಸಲು ಆಯುಧವೇ ಬೇಕೆಂಬ ಪಾಠ. ಯಾರೇ ನಿನ್ನದು ನಿಂತರು ಅಲ್ಲಾಹ್ ಎಂಬ ಮಹಾ ಸೃಷ್ಟಿಕರ್ತ ನಿನ್ನ ಜೊತೆಗಿದ್ದರೆ ಸಾಕು, ಜಗವನ್ನೇ ಗೆಲ್ಲಬಹುದೆಂಬ ಪಾಠ. ದ ಲೀಡರ್ ಯಾರೆಂದು ಕಲಿಸುವ ಪಾಠ, ಎಲ್ಲಿ ಪ್ರತಿರೋಧಿಸಬೇಕು, ಆ ಪ್ರತಿರೋಧ ಹೇಗಿರಬೇಕು, ಪ್ರತಿರೋಧಿಸಲು ಯಾರು ಕಲಿಸಬೇಕೆಂಬ ಪಾಠ. ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ, 53 ವರ್ಷಗಳ ಕಾಲ ತನ್ನ ಅನುಯಾಯಿ ವೃಂದವಿದ್ದರೂ ಕೂಡ ಒಂದೇ ಒಂದು ಬಾರಿ ಯುದ್ಧ ಸಾರಿಲ್ಲ. ಯಾತಕ್ಕಾಗಿ? ಆ ಕಾಲದಲ್ಲಿ ಮಕ್ಕಾ ಇಸ್ಲಾಮಿಕ್ ಸಾಮ್ರಾಜ್ಯವಾಗಿರಲಿಲ್ಲ. ತನ್ನನ್ನು ಪ್ರೀತಿಸುತ್ತಿದ್ದ ಮದೀನಕ್ಕೆ ಹೊರಟರು, ಅಲ್ಲೊಂದು ಪ್ರೇಮ ಸಾಮ್ರಾಜ್ಯವನ್ನೇ ಕಟ್ಟಿದರು. ಪ್ರೇಮ ಅನುಯಾಯಿಗಳನ್ನು ಕೂಡ ಇತಿಹಾಸ ಕಂಡದ ಲೀಡರ್ ಅಂದರೆ ಅವರೊಬ್ಬರೇ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಇಸ್ಲಾಂ ಇಷ್ಟು ಅಚ್ಚುಕಟ್ಟಾದ ರೀತಿಯಲ್ಲಿ ಮುಂದುವರಿಯಬೇಕಾದರೆ ಅದರ ಹಿಂದಿರುವಂತಹ ಮೂಲ ಕಾರಣವೇ ಪವಿತ್ರ ಕುರ್ಆನ್. ಆ ಕುರ್ಆನನ್ನು ಈ ಉಮ್ಮತಿಗೆ, ಈ ಮುಸಲ್ಮಾನರಿಗೆ ತಲುಪಿಸಲಿಕ್ಕೆ ಬೇಕಾಗಿ ಸ್ವಹಾಬಾಗಳು ಪಟ್ಟಂತಹ ತ್ಯಾಗ ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಕಾರಣ 1400 ವರ್ಷಗಳ ಹಿಂದೆ ಕುರ್ಆನ್ ಸಾಹಿತ್ಯಿಕರವಾಗಿ ಉನ್ನತ ಶಿಖರಕ್ಕೇರಿದಂತಹ ಸಂದರ್ಭದಲ್ಲಿ ಕುರ್ಆನ್ ಅವರಡಿಯಲ್ಲಿ ಒಂದು ಸವಾಲು ಎಸೆಯುತ್ತಾ ಇದೆ. ಕುರ್ಆನಿಗೆ ತುಲನ ಹೊಂದುವಂತಹ ಒಂದು ಕುರ್ಆನಿಗೆ ಹೊಂದಿಕೊಳ್ಳುವಂತಹ ಒಂದು ಕುರ್ಆನ್ ಬೇಡ, ಅಧ್ಯಾಯವನ್ನು ಸೂಕ್ತವನ್ನು ನಿಮಗೆ ತರಲಿಕ್ಕೆ ಸಾಧ್ಯವಿದೆ ಎಂದು ಕುರ್ಆನ್ ಹಾಕಿದಂತಹ ಸವಾಲು ಇಂದು ಕೂಡ ಸವಾಲಾಗಿಯೇ ಬಾಕಿಯಾಗಿದೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೀತಿಗೆ ಪಾತ್ರರಾದಂತಹ ಖತ್ತಾಬರ ಮಗನಾದ ಉಮರ್ ರಲಿಯಲ್ಲಾಹು ಅನ್ಹುರೊಂದಿಗೆ ಪ್ರವಾದಿವರು ಹೇಳಿದ ಮಾತೇನು ಗೊತ್ತೇ? ನನ್ನ ನಂತರ ಬರುವ ಪ್ರವಾದಿ ಬರುವುದಾದರೆ ಅದು ಉಮರಾಗಿರಬಹುದಿತ್ತು. ಭೌತಿಕ ಚಿಂತಕರು ಉಮರ್ ರಲಿಯಲ್ಲಾಹು ಅನ್ಹು ಕುರಿತು ಹೇಳುತ್ತಾರೆ, ಎ ಸಿಂಗಲ್ ಸ್ಪಿರಿಚುವಲ್ ಡೊಮಿನಿಯನ್ ಅಂಡ್ 20 ಫಿಸಿಕಲ್ ಕಿಂಗ್ಡಮ್. 20 ಭೌತಿಕ ರಾಷ್ಟ್ರಗಳನ್ನು ಒಗ್ಗೂಡಿಸಿ ಆಳಿದಂತಹ ಅವರು ಆಡಳಿತಗಾರ. ದಟ್ ಇಸ್ ದಿಸ್ ಉಮರ್ ಇಬ್ನುಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು. ಅಂತಹ ಉಮರ್ ರಲಿಯಲ್ಲಾಹು ಅನ್ಹುರೊಂದಿಗೆ ಪ್ರವಾದಿವರು ಹೇಳುತ್ತಾರೆ, ಯಾ ಉಮರ್, ನಾನು ಸ್ವರ್ಗದಲ್ಲಿರುವಂತಹ ಎಲ್ಲಾ ಅರಮನೆಗೆ ಪ್ರವೇಶಿಸಿದ್ದೇನೆ, ಆದರೆ ನಿನ್ನ ಅರಮನೆಗೆ ನಾನು ಪ್ರವೇಶಿಸಿಲ್ಲ ಯಾ ಉಮರ್ ಎಂದು ಹೇಳಿದಾಗ ಆಶ್ಚರ್ಯಭರಿತರಾದ ಉಮರ್ ರಲಿಯಲ್ಲಾಹು ಅನ್ಹು ಕೇಳುತ್ತಾರೆ, ಯಾತಕ್ಕಾಗಿ ನಿಮಗೆ ನೀವು ಪ್ರವೇಶಿಸಿಲ್ಲ? ಆಗ ಪ್ರವಾದಿಯವರ ಉತ್ತರ, ನಿನ್ನ ಸಮ್ಮತಿ ಇಲ್ಲದೆ ಒಳಗೆ ಪ್ರವೇಶಿಸಲು ನನಗೆ ಮನಸ್ಸು ಮರಲಿಲ್ಲ ಎಂದು ಹೇಳುವಾಗ ಅವರಲ್ಲಿದ್ದಂತಹ ಮಮಕಾರ, ಅವರಲ್ಲಿದ್ದಂತಹ ಪ್ರೀತಿ ಎಷ್ಟರ ಮಟ್ಟಿಗೆ ಇತ್ತು ಎಂದು ಈ ಒಂದು ಚರಿತ್ರೆಯಲ್ಲಿ ನಮಗೆ ಮನಗಾಣಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರೀತಿಯ ಸಹೋದರರೇ, ಕನಕದಾಸ, ಪುರಂದರದಾಸ, ಚೈತನ್ಯ ಪರಮಹಂಸ, ತುಳಸಿದಾಸ್, ಕಬೀರ್ ದಾಸರಂತಹ, ಹೈದರ್ ಅಲಿ, ಮೊಹಮ್ಮದ್ ಅಲಿ, ಶೌಕತರಂತಹ ಅದೆಷ್ಟೋ ಪಂಡಿತ ಶಿರೋಮಣಿಗಳು ಇಸ್ಲಾಮಿನ ಕುರಿತು, ಸ್ವಹಾಬಾಗಳ ಕುರಿತು, ಪ್ರವಾದಿವರಿಯರ ಕುರಿತು, ಅವರಡಿಯಲ್ಲಿ ಇದ್ದಂತಹ ಬಂಧುಗಳ ಕುರಿತು ಅವರು ವಿವರಿಸಿರುವುದು ಇಲ್ಲಿ ನಮಗೆ ಗಮನಾರ್ಹವಾಗಿದೆ. ಕಾರಣ ಉರ್ದು ಶಾಯರೊಬ್ಬರು ಹುಜೂರರ ಕುರಿತು ವರ್ಣಿಸುತ್ತಾರೆ, ತೆರೆ ಜಲ್ವಾ ತೇರಿ ಹೂತೆ ರಾತ್ ಖಜತು ತೇರಿ ಜಾತ್ ಹಾಫಿಲೆ ಇಲ್ ಮೋಯಕೀನೆ ರಹಮತುಲ್ಲಿಲ್ ಆಲಮೀನ್ ಆದ ನಬಿಯೇ. ಎಂತಹ ಸೌಂದರ್ಯ, ಎಂತಹ ಮಾಧುರ್ಯ! ಆ ಜೀವನವನ್ನು ಪದಗಳ ಮೂಲಕ ನಾನು ಹೇಗೆ ವರ್ಣಿಸೋಣ ಎಂದು ಉರ್ದು ಶಾಯರೊಬ್ಬರು ವರ್ಣಿಸುವುದಾದರೆ, ಪ್ರೀತಿಯ ಸಹೋದರರೇ, ಅಂತಹ ಪ್ರವಾದಿ ವರಿಯರ ಕುರಿತು ಕೆಲವೊಬ್ಬರು ಬುದ್ಧಿ ಇಲ್ಲದಂತಹ ಕೆಲವೊಬ್ಬರು ಹೇಳಿದಂತಹ ಮಾತೇನು ಗೊತ್ತೇ? ಪ್ರವಾದಿವರಿಯರೊಂದು ಸಾಮಾನ್ಯ ಮನುಷ್ಯ. ಪ್ರವಾದಿವರಿಯರು ಸಾಮಾನ್ಯ ಮನುಷ್ಯ. ಅವರಿಗೆ ನನಗೆ ಹೇಳಲಿಕ್ಕಿರುವುದು ಮುಹಮ್ಮದುನ್ ಬಶರುನ್ ಲಾ ಕಲ್ ಬಶರಿ ಯಾಕೂತು ಹಜರುನ್ ಲಾ ಕಲ್ ಹಜರಿ. ಮಾಣಿಕ್ಯ ಎಂಬುದು ಕಲ್ಲೆ ಅಲ್ವಾ? ಮಾಣಿಕ್ಯ ಎಂಬುದು ಕಲ್ಲೆ, ಆದ್ರೆ ಸಾಧಾರಣ ಕಲ್ಲಲ್ಲ. ಪ್ರವಾದಿವರಿಯರು ಮನುಷ್ಯನೇ, ಆದ್ರೆ ಸಾಮಾನ್ಯ ಮನುಷ್ಯ.
ಆದ್ದರಿಂದ ಪ್ರೀತಿಯ ಸಹೋದರಿ, ಪ್ರವಾದಿವರಿಯರ ಕುರಿತು, ಸ್ವಹಾಬಾಗಳ ಕುರಿತು ಇನ್ನೂ ನಾವು ಅರಿಯಲಿಕ್ಕಿದೆ. ಅದನ್ನು ನಾವು ಅರಿತು ಜೀವನದಲ್ಲಿ ಮೈಗೂಡಿಸೋಣ. ಅದಕ್ಕೆ ಈ ಮೆಹರ್ಜಾನ್ ಎಂಬ ಮೀಲಾದ್ ಪ್ರೋಗ್ರಾಂ ಒಂದು ನಾಂದಿಯಾಗಲಿ ಎಂದು ಮಾತ್ರ ಈ ಸಮಯದಲ್ಲಿ ನೆನಪಿಸುತ್ತಾ, ವಿಷಯವು ಅಪರಿಮಿತವಾದರೂ ಸಮಯವು ಪರಿಮಿತಿ ಇರುವುದರಿಂದ ನೇರವಾಗಿ ನನ್ನ ಮಾತುಗಳಿಗೆ ಕಡಿವಾಣ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.